ಯಾಕಲಕ್ಕಿ ಬೇಜಾರಾಗಿದ್ಯಾ? ಮನೇಲಿ ಇಷ್ಟೆಲ್ಲ ಆಯ್ತು ಅಂತನಾ? ಇನ್ನೇನೋ ಮತ್ತೆ, ಇಷ್ಟು ಸಣ್ಣ ವಿಷಯ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡು, ಫಸ್ಟ್ ಟೈಮ್ ಈ ಥರ ಆಗಿದೆ, ಅದಕ್ಕೆ ಯಾಕೆ ಅನ್ನಿಸ್ತಾ ಇದೆ. ಲಕ್ಕಿ, ನಾವು ಅಂದ್ಕೊಳ್ಳೋದೇ ಒಂಥರ, ಜನ ಮಾತಾಡೋದೇ ಇನ್ನೊಂಥರ. ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಕಲಿಬೇಕಣೋ. ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತನಾ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಾನು ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ, ಆದರೆ ಜನ ನೋಡೋ ದೃಷ್ಟಿ ಬೇರೆ ಥರ ಇರುತ್ತೆ. ಅದಕ್ಕೆಲ್ಲ ಯಾಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾವಿಬ್ಬರು ಫ್ರೆಂಡ್ಸ್ ಕಣೋ, ಕ್ಯಾಶುವಲ್ ಆಗಿ ಹೊರಗಡೆ ಹೋಗಿದ್ವಿ. ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ, ಅದು ಗೀತಂಗೂ ಗೊತ್ತು. ಹಾಗಿದ್ರೆ ನೀವೇ ಪ್ರಪಂಚನಾ? ಇನ್ನೇನು ಮತ್ತೆ, ನನಗೆ ಅವಳಿಗೆ ನಾನು, ಇಷ್ಟೇ ಪ್ರಪಂಚ. ಮತ್ತು ನಾವೆಲ್ಲ ಯಾರೋ? ನಾನು ಹಾಗೆ ಹೇಳಿಲ್ವೋ? ಅದು ಹಾಗೆ ಅನ್ಸೋದು ಲಕ್ಕಿ. ನೀವಿಬ್ಬರೇ ಇರಬೇಕು ಅಂದರೆ ನಾವೆಲ್ಲ ನಿಮ್ಮ ಜೊತೆ ಇರೋದು ಬೇಡವಾ? ನೋಡು, ನೀನು ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ಳೇಬೇಕು. ಏನು ನಿರ್ಧಾರ ತಗೋಬೇಕು? ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ, ಇದೊಂದು ಚಿಕ್ಕ ವಿಷಯ ಅಷ್ಟೇ. ನೀನು ಹೇಳೋದು ಕರೆಕ್ಟಪ್ಪ, ಅದು ನನಗೆ ಗೊತ್ತು. ಆದರೆ ಬೇರೆಯವ್ರಿಗೆ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂರೋಕ್ಕಾಗುತ್ತಾ? ಇವಾಗ ಪೇಪರ್ಲೇನೋ ಬರೆದಿದ್ದಾರೆ ಅಂದರೆ ಅದು ನೋಡಿಕೊಂಡು ಜನಗಳು ಸುಮ್ಮನೆ ಇರಲ್ಲ. ತಾನು ಮಾಡದಿರೋ ಕೆಲಸನ ಬೇರೆ ಯಾರೋ ಮಾಡಿದ್ದಾರೆ ಅಂದರೆ ಅದು ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ನೋಡು, ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬಾರ್ದು. ನನಗನ್ಸಿ ನಾನು ಹೇಳಿದ್ದೀನಪ್ಪ. ಅಂದರೆ ಸೋನಾಲಿ ಅವ್ರ ಫ್ರೆಂಡ್ಶಿಪ್ ಬಿಡಬೇಕು ಅಂತನಾ? ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ, ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿದ್ದರೆ ಒಳ್ಳೆಯದು. ನೀವು ಹೊರಗಡೆ ಹೋಗೋದು, ಅದು ನಿನ್ಯಾರೋ ನೋಡೋದು, ಜನಗಳು ಮಾತಾಡೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಗಲ್ವಾ? ಯಾವುದೇ ಸಂಬಂಧ ಆದರೂ ಅಷ್ಟೇ, ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ, ಅದನ್ನು ಮೀರಿದ್ರೆ ಚೆನ್ನಾಗಿರಲ್ಲ. ನಾವೇ ಒಂದು ಲಿಮಿಟೇಷನ್ ಹಾಕೋಬೇಕು. ಇದೇ ಸೊನಾಲಿ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಕಾಮನ್ ಪರ್ಸನ್ ಇದ್ದರೆ ಇಷ್ಟೆಲ್ಲ ಸುದ್ದಿ ಆಗ್ತಿರ್ಲಿಲ್ಲ. ಇವಾಗ ಇಷ್ಟೆಲ್ಲ ಸುದ್ದಿ ಆಗಿರೋದು ಯಾಕೆ ಹೇಳು? ನೀನು ಸೆಲೆಬ್ರಿಟಿ, ಅವರು ಸೆಲೆಬ್ರಿಟಿ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಅಂಥವ್ರು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ನಾವು ಹೇಗೆ ಇರ್ತೀವಿ ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ಕೋಬೇಕು. ಈ ಲೈಫ್ ತುಂಬ ಕಾಂಪ್ಲಿಕೇಟೆಡ್ ಕಣೋ, ಸಿಂಪಲ್ ಆಗಿ ನಾರ್ಮಲ್ ಆಗಿ ಇರೋಕ್ಕೆ ಆಗಲ್ಲ. ಆಗ ಅಂದ್ಕೊಂಡಾಗಲೇ ಈ ಥರ ಆಗೋದು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡು. ನಿನ್ನ ಲೈಫಲ್ಲಿ ಇರೋ ನೆಮ್ಮದಿನ ನೀನೇ ಹಾಳು ಮಾಡ್ಕೋತಿದ್ಯಾ ಅಂತ ಅನ್ನಿಸ್ತಾ ಇಲ್ವಾ? ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡೋ. ಅವ್ರ ಕೈ ಬಿಡಿ. ಬಿಡಲ್ಲ, ಏನೋ ಮಾಡ್ತೀಯಾ? ನಾನೇ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅಷ್ಟೊಳಗಡೆ ನಿಂಗೆ ಕಬಡ್ಡಿ ಕಮಿಟಿಯಿಂದ ಫೋನ್ ಬಂದ್ರೆ ಏನ್ ಮಾಡಕ್ ಸಾಧ್ಯ ಹೇಳು? ಕರೆಕ್ಟ್ ದತ್ತನ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಓಹೋ, ಇಷ್ಟೆಲ್ಲ ಹಗರಣ ನಡೆದಿದ್ಯಾ? ನಿಮ್ಮ ಮನೆಯವ್ರು ಬಿಡಮ್ಮ, ಕಣ್ಣಿದ್ದು ಕುರುಡ್ರು. ಅಲ್ಲ ಕಣೆ, ಅವರಿಬ್ರು ಲವ್ ಬರ್ಡ್ಸ್ ತರ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಪೇಪರಲ್ಲಿ ಬಂದ್ಮೇಲೂ ನಂಬಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅಮ್ಮ, ಗಿರಿಜಕ್ಕಂಗೆ ಸರಿಯಾಗಿ ಫಿಟ್ಟಿಂಗ್ ಇಟ್ಟು ಬ್ರೈನ್ ವಾಶ್ ಮಾಡಿದ್ದೆ. ಇನ್ ಮಗಳ ಕತೆ ಮುಗೀತು, ಅವಳನ್ನ ಮನೆಯಿಂದ ಲಕ್ಕಿ ಕಳಿಸ್ತಾನೆ, ನೀವು ಮನೆಯಲ್ಲಿ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಏರ್ಪಾಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆದ್ರೆ ಅಷ್ಟ್ರಲ್ಲಿ ಲಕ್ಕಿ ಬಂದು ಈ ಜನ್ಮದಲ್ಲ 7 ಜನ್ಮದಲ್ಲೂ ಗೀತನೇ ನನ್ನ ಹೆಂಡತಿ, ಅವಳಿಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ರು. ಅದು ಅಲ್ಲದೆ ಆಳೆ ಪ್ರಮಾಣ ಬೇರೆ ಮಾಡಿದ್ರಮ್ಮ. ಪೇಪರ್ನಲ್ಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಬರ್ದಿದ್ದಾರಮ್ಮ. ಇವಳು ಮೋಸ್ಟ್ ಹ್ಯಾಪನಿಂಗ್ ಸಿಂಗಲ್ ಅಂತ ಬರ್ದಿದ್ದಾರೆ. ಇಷ್ಟೆಲ್ಲ ಬರ್ದಿದ್ರು ಗಿರಿಜಕ್ಕ ನಂಬಲೇ ಇಲ್ಲ. ಒಂದ್ ನಿಮಿಷ ಇರು. ಏನ್ ಬರ್ದಿದ್ದಾರೆ ಅಂದಿ ಪೇಪರಲ್ಲಿ? ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಬರ್ದಿದ್ದಾರಮ್ಮ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತನಾ? ಹೌದಮ್ಮ, ಹಾಗೆ ಬರ್ದಿರೋದು ಪೇಪರಲ್ಲಿ. ಅಂದ್ರೇನೆ ಪಿಂಕಿ, ಅವನಿನ್ ಬ್ಯಾಚುಲರಾ? ಅವ್ನ್ ಮದ್ವೆ ಆಗಿರೋದು ಪ್ರಪಂಚಕ್ಕೆ ಗೊತ್ತಲ್ಲ. ಹೌದಮ್ಮ, ಆದ್ರೆ ಮಿಸ್ ಆಗ ಆ ರೀತಿ ಬಂದಿರ್ಬೋದು. ಇಂಥ ವಿಷಯ ಎಲ್ಲ ಮಿಸ್ ಆಗಿ ಪೇಪರಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ಕಣೆ ಪಿಂಕಿ. ನನಗನ್ಸುತ್ತೆ ಇದ್ರ ಹಿಂದೆ ಏನೋ ವಿಷಯ ಇದೆ ಅಂತ.
ಸೊನಾಲಿ ಅವ್ರ ಫೋನ್ ಬರ್ತಿದೆ. ಗೊತ್ತು. ಮತ್ತೆ ರಿಸೀವ್ ಮಾಡಿ. ಇಲ್ಲ, ನಾನು ಬ್ಯುಸಿ ಇದ್ದೀನಿ. ಹಾಗಿದ್ರೆ ಇಷ್ಟೊತ್ತು ಫೋನ್ ರಿಂಗ್ ಆಗ್ತಿರೋದು ಅವ್ರದೇ ಕಾಲಾ? ಫೋನ್ ಎತ್ತಿ ಮತ್ತೆ. ಯಾತಕ್ಕೆ ಮೇಲಿನ ಮೇಲೆ ಫೋನ್ ಮಾಡ್ತಾರೆ? ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ತಾನೇ ಫೋನ್ ಎತ್ತಿ. ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ ಗೀತಾ. ಅದನ್ನೇ ಫೋನ್ ರಿಸೀವ್ ಮಾಡಿಬಿಟ್ಟು ಹೇಳ್ಬೋದಲ್ವಾ ಅವ್ರಿಗೆ? ನಿನಗೆ ಅರ್ಥ ಆಗಲ್ಲಪ್ಪ. ಏನು ಅರ್ಥ ಆಗಲ್ಲ? ಹಲೋ ಸೋನಾಲಿ ಅವರೇ. ಹಾಯ್, ಬ್ಯುಸಿ ಇದ್ದೀರಾ? ಆ್ಯಕ್ಚುಲಿ ಏನು ಅಂದರೆ ಡ್ರೈವ್ ಮಾಡ್ತಾ ಇದ್ದೀನಿ. ಓಕೆ, ಕಾಲ್ ಮೀ ಒನ್ಸ್ ಯು ಫ್ರೀ. ಓಕೆ, ನಾನೇ ಮಾಡ್ತೀನಿ. ಬಾಯ್. ಯಾಕೆ ಹಾಗೆ ಹೇಳಿದ್ರಿ? ಏನು? ಡ್ರೈವಿಂಗಲ್ಲಿದ್ದೀನಿ ಅಂತ ಯಾತಕ್ಕೆ ಸುಳ್ಳು ಹೇಳಿದ್ರಿ? ಬ್ಯುಸಿ ಇದ್ದೀನಿ ಗೀತಾ. ನೀನೇ ನೋಡ್ತಾ ಇದೆಯಾ ತಾನೇ? ಕೆಲಸ ಮಾಡ್ತಾ ಇದ್ದೀನಿ. ಅದನ್ನೇ ಹೇಳಬೇಕಿತ್ತು ತಾನೇ. ಡ್ರೈವಿಂಗಲ್ಲಿದ್ದೀನಿ ಅಂತ ಯಾತಕ್ಕೆ ಸುಳ್ಳು ಹೇಳಿದ್ರಿ? ಏನಾದ್ರೂ ಇರ್ಲಿ ಬಿಡಮ್ಮ, ಆದ್ರೆ ಸೊನಾಲಿ ಜೊತೆ ತಿರುಗ್ತಾ ಇದ್ದಾರೆ ಅನ್ನೋದಷ್ಟೇ ಅಲ್ವಾ ವಿಷಯ? ಇಲ್ಲ ಕಣೆ, ಅವನು ಏನಾದರೂ ನನಗೆ ಮದುವೆನೇ ಆಗಿಲ್ಲ ಅಂತ ಅಲ್ಲಿ ಹೇಳ್ಕೊಂಡು ಆ ಸೊನಾಲಿನ ಪಟಾಯಿಸ್ಕೊಳಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ದಾನ ಅಂತ. ಸಾಧ್ಯನೇ ಇಲ್ಲಮ್ಮ. ಲಕ್ಕಿಯವರಂತೂ ಗೀತನ್ನ ಆರಾಧಿಸ್ತಾರೆ. ಅವಳದೇನು ಪುಣ್ಯ ಮಾಡಿದ್ಲೋ ಏನೋ. ನಿನ್ ತಲೆ, ಅದ್ಯಾವ ಪುಣ್ಯನೇ? ಅಲ್ಲ, ಅವಳು ಬೆಂಗಳೂರಿಗೆ ಹೋದವಳು ಅಲ್ಲೇ ಯಾಕೆ ಉಳ್ಕೊಂಡಿಲ್ಲ? ಯಾವ ಫಂಕ್ಷನ್ಸ್ಗೂ ಲಕ್ಕಿ ಜೊತೆ ಅವಳು ಯಾಕೆ ಹೋಗ್ತಾ ಇಲ್ಲ? ಅವನ ಜೊತೆ ಯಾಕೆ ಕಾಣಿಸ್ಕೋತಾ ಇಲ್ಲ? ಹೌದಲ್ವಾ? ನನ್ಗೆ ಈ ಅನುಮಾನ ಒಂದಿನ ತಲೆಗೆ ಬರಲಿಲ್ಲ. ಪಿಂಕಿ, ನೀನು ಪೇಪರಲ್ಲಿ ಬ್ಯಾಚುಲರ್ ಅಂತ ಬಂದಿದೆ ಅಂತ ಹೇಳಿದ್ಯಲ್ಲ, ಆಗ್ಲಿಂದ ನನಗೇನೋ ಅನುಮಾನ ಕಡೆ. ಇದ್ರ ಹಿಂದೆ ಏನೋ ವಿಷಯ ಇದ್ದೇ ಇದೆ. ಅಕಸ್ಮಾತ್ ಲಕ್ಕಿ ಏನಾದರೂ ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ಕೊಂಡಿದ್ರೆ ಅವನ ಜೊತೆ ನಮ್ಮ ಕೈಗೆ ಸಿಕ್ಕ ಹಾಗೆ. ಅದನ್ನ ಹೇಗಮ್ಮ ತಿಳ್ಕೊಳ್ಳೋದು? ಎಷ್ಟೊತ್ತೆ ಮಹಾ, ನನಗಿರೋ ನೆಟ್ವರ್ಕಲ್ಲಿ ಚಿಟ್ಕೆ ಹೊಡೆಯೋದ್ರಲ್ಲಿ ಇನ್ಫಾರ್ಮೇಶನ್ ಬಂದ್ಬಿಡತ್ತೆ. ನೋಡ್ತಾ ಇರು. ಸರಿ, ಕಂಡು ಹಿಡಿ. ಆದ್ರೆ ಅದರಿಂದ ಏನ್ ಪ್ರಯೋಜನ? ಅಯ್ಯೋ ದಡ್ಡಿ, ಏನ್ ಪ್ರಯೋಜನ ಅಂತ ಕೇಳ್ತಿದ್ಯಾ? ಅವನೇನಾದ್ರೂ ಬ್ಯಾಚುಲರ್ ಅಂತ ಸುಳ್ಳು ಹೇಳಿದ್ದ ಅಂತ ಇಟ್ಕೋ, ಅವನ ಜನ್ಮನೇ ಜಾಲಾಡಿಸ್ಬಿಡ್ತೀನಿ ನಾನು. ಸರಿನಮ್ಮ, ನೀನ್ ಏನಾದ್ರೂ ಮಾಡು, ನಾನ್ ಜೊತೆಲಿರ್ತೀನಿ. ಆದ್ರೆ ಬುಡೋಕ್ ಬಂದಾಗ ನಾನು ಒಬ್ಬಂಟಿಯನ್ನಾಗಿ ಮಾಡಬೇಡ. ಅಲ್ವೇ ಪಿಂಕಿ, ನಿನಗೋಸ್ಕರನೇ ನಾನು ಇದನ್ನೆಲ್ಲ ಮಾಡ್ತಿರೋದು. ನಿನ್ನನ್ನು ಸಿಕ್ಕಾಕ್ಸ್ಬಿಡ್ತೀನಾ? ಸರಿನಮ್ಮ, ಬೇಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು. ಸರಿ ಕಣೆ, ಫೋನ್ ಇಡ್ಲಾ? ಓಕೆ, ಬಾಯ್. ಬಾಯ್. ಹೇಳಿಲ್ವಾ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಅರ್ಥ ಮಾಡಿಸ್ಬೇಕು ಲಕ್ಕಿಯವರೇ. ನೀವು ಡ್ರೈವಿಂಗಲ್ಲಿ ಬ್ಯುಸಿ ಇದ್ರೇನು, ಕೆಲಸದಲ್ಲಿ ಬ್ಯುಸಿ ಇದ್ರೇನು, ಬ್ಯುಸಿ ಅನ್ನೋದನ್ನ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಇಲ್ಲ, ಅವ್ರಾಗ ಮಾಡಲ್ಲ. ಶಾಪಿಂಗ್ ಹೋಗೋಣ, ಲಾಂಗ್ ಡ್ರೈವ್ ಹೋಗೋಣ ಅಂತಾರೆ. ಆಗಲ್ಲ ಅಂದ್ರೆ ಮುಗ್ದೋಯ್ತು. ನಿನಗೆ ಗೊತ್ತು, ಆಗಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ, ಕೂಗಾಡ್ತಾರೆ. ಅವ್ರ ಸಾಹಸನೇ ಬೇಡ. ಅಲ್ಲ, ಯಾಕೆ ಹಂಗಂತೀರಾ? ಅವ್ರು ಒಳ್ಳೆಯವ್ರಲ್ವಾ? ಅವರು ಒಳ್ಳೆಯವ್ರೆ, ಅದೇ ನೋಡೋ ಜನ ಸರಿ ಇಲ್ಲ. ಏನನ್ನು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಇದೆಲ್ಲ ನಮ್ಗೆ ಹಾಕ್ಬೇಕು. ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಸುಳ್ಳು ಹೇಳ್ಕೊಂಡು ಅವಾಯ್ಡ್ ಮಾಡ್ತಾರಾ? ಹೇಗಾದ್ರೂ ಸರಿ, ಅವರಿಂದ ದೂರ ಇರೋದೇ ವಾಸಿ. ತಪ್ಪು ಲಕ್ಕಿಯವರೇ ನೀವು ಮಾಡ್ತಿರೋದು. ಪಾಪ ಅವ್ರು ನಿಮ್ಮನ್ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದಾರೆ. ನೀವು ಹೀಗೆ ಮಾಡಿದ್ರೆ ಅದು ಮೋಸ ಅಲ್ವಾ? ಸುಳ್ಳು ಹೇಳೋದು ಮೋಸ ಅನ್ನೋದಾದ್ರೆ ಓಕೆ, ನಾನು ಮೋಸ ಮಾಡ್ತಾ ಇದ್ದೆ. ನನಗೆ ನನ್ನ ಕರಿಯರೇ ಇಂಪಾರ್ಟೆಂಟು. ಕರಿಯರ್ಗೂ ಫ್ರೆಂಡ್ಶಿಪ್ಗೂ ಏನು ಲಕ್ಕಿಯವರೇ ಸಂಬಂಧ? ಸಂಬಂಧ ಇದೆ ಗೀತಾ. ನೀನು ಗೊತ್ತು ಪೇಪರಲ್ಲಿ ಏನೇನು ಬರೆದಿದ್ದಾರೆ ಅಂತ. ಅರವಿಂದ್ ಸರು ಫೋನ್ ಮಾಡಿ ವಾರ್ನ್ ಮಾಡಿದ್ದಾರೆ. ಫಸ್ಟೇ ದತ್ತಣ್ಣನಿಂದ ಏನೇನೋ ಪ್ರಾಬ್ಲಮ್ ಆಯಿತು, ಅದು ಸಾಲ್ವ್ ಆಯಿತು. ಇವಾಗ ಮತ್ತೆ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಟೀಮಿಂದ ತೆಗೆದಾಕ್ತಾರೆ. ನನಗೆ ಫ್ರೆಂಡ್ಶಿಪ್ಗಿಂತ ಕರಿಯರೇ ಇಂಪಾರ್ಟೆಂಟು. ಆದರೂ ನೀವಿಷ್ಟು ಸ್ವಾರ್ಥಿ ಆಗಬಾರ್ದು. ನಾನು ಸ್ವಾರ್ಥಿ ಅನ್ನಿಸ್ಕೊಂಡು ಪರವಾಗಿಲ್ಲ. ನನಗೆ ಕೆಲಸ ಇದೆ, ಪ್ಲೀಸ್. ಯಾಕೋ, ಏನಾಯ್ತು? ರೇಡಿಯೋ ಸ್ಟೇಷನಿಂದ ಕಾಲ್ ಬಂದಿದೆಯಮ್ಮ ನನಗೆ. ಏನು, ರೇಡಿಯೋನಾ? ಹೌದಮ್ಮ, ರೇಡಿಯೋ ಸ್ಟೇಷನಲ್ಲಿ ಜಿಂಗಲ್ ಮಾಡೋದಕ್ಕೆ ನನ್ನ ಇನ್ವೈಟ್ ಮಾಡಿದ್ದಾರೆ. ಅದೆಲ್ಲ ಯಾಕೋ ಮಾಡ್ತೀಯಾ? ಆ ರೇಡಿಯೋ ಸ್ಟೇಷನಲ್ಲಿ ಹೋಗಿ ಮಾಡೋವಂಥದ್ದು ಏನಿರುತ್ತೆ? ಅಮ್ಮ, ಜಿಂಗಲ್ಸ್ ಅಂದ್ರೆ ಈ ಒಂದು ರೇಡಿಯೋದಲ್ಲಿ ಮಧ್ಯದಲ್ಲಿ ಸಣ್ಣ ಸಣ್ಣ ಬಿಟ್ಸ್ ಬರುತ್ತಲ್ಲ, ಅದು. ಅಂತ ಸಣ್ಣ ಸಣ್ಣ ಕೆಲಸಕ್ಕೆ ಸಣ್ಣ ಸಣ್ಣ ದುಡ್ಡೇ ಕೊಡ್ತಾರೆ ಅಲ್ವಾ? ಅಫ್ಕೋರ್ಸ್, ನಾಟ್ ಅ ಬಿಗ್ ಮನಿ. ಮತ್ತ್ಯಾಕೋ ಮಾಡ್ತೀಯಾ?
ಎಲ್ಲನೂ ದುಡ್ಡಿಗೋಸ್ಕರ ಮಾಡೋಕ್ಕಾಗಲ್ಲ ಅಮ್ಮ. ನನ್ನ ಪ್ಯಾಷನ್ ನನಗೆ ಮುಖ್ಯ. ಐ ಲವ್ ಮೇಕಿಂಗ್ ಜಿಂಗಲ್ಸ್. ಬಟ್ ದುಡ್ಡು ಮುಖ್ಯ ಅಲ್ವೇನೋ? ನೀನು ಯಾರೋ ಕಾಮನ್ ಮ್ಯಾನ್ ಅಲ್ಲ, ಸೂಪರ್ ಸ್ಟಾರ್ ಸೊನಾಲಿ ಅಣ್ಣ. ಅಮ್ಮ, ನನಗೆ ಸೊನಾಲಿ ಅಣ್ಣ ಅನ್ನಿಸ್ಕೊಳ್ಳೋದ್ಕಿಂತನೂ ನಾನು ಸುಹಾಸ್ ಅನ್ನೋಂಥ ಐಡೆಂಟಿಟಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನನಗೆ. ಅದರಿಂದ ಹೊಟ್ಟೆ ತುಂಬಲ್ಲ. ನೀನು ಒಂದ್ಸಲ ಸೊನಾಲಿ ಅಣ್ಣ ಅಂತ ಹೇಳ್ಕೊಂಡ್ರೆ ಎಷ್ಟು ಆಫರ್ಸ್ ಬರುತ್ತೆ ಗೊತ್ತಾ? ಬೇಡಮ್ಮ, ನನಗದು ಬೇಡ. ನನಗೆ ಸುಹಾಸಾಗಿ ಬೆಳಿಬೇಕು, ಜಸ್ಟ್ ಲೈಕ್ ಸೋನು. ಹಂಗೆಲ್ಲ ತಿಳ್ಕೊಬೇಡಪ್ಪ. ನಾನು ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಸೊನಾಲಿನ ಈ ಸ್ಥಾನಕ್ಕೆ ತಂದಿರೋದು. ಇರ್ಬೋದಮ್ಮ, ಅದು ಇನಿಷಿಯಲ್ ಡೇಸು. ಆಮೇಲೆ ಅವಳ ಟ್ಯಾಲೆಂಟ್ ಮೇಲೆ ಅವಳನ್ನ ಪ್ರೂವ್ ಮಾಡ್ಕೊಂಡು ಮೇಲೆ ಬಂದ್ಲು. ಒಂದು ಗಿಡ ಬೆಳಿಬೇಕು ಅಂದರೆ ಬೀಜ ನೆಡಬೇಕು. ಆ ಕೆಲಸನ ಮಾಡಿದವಳು ನಾನು. ಇದನ್ನ ಒಂದನ ಮರ್ತಿರ್ಬೋದು, ಆದರೆ ನೀನು ಹಾಗೆ ಮಾಡಬೇಡ. ನೀನು ಸೋನು ಹೆಸರು ಹೇಳ್ಕೊಂಡು ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಮ್ಯೂಸಿಕ್ ಕಂಪೋಸರ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು. ಅದನ್ನ ಬಿಟ್ಟು ಇದೇನು ಜಿಂಗಲ್ಲು ಅನ್ಕೊಂಡು ಚಿಕ್ಕ ಚಿಕ್ಕ ಕೆಲಸ ಮಾಡೋದು. ನನಗೆ ಯಾವುದು ಶಾರ್ಟ್ಕಟ್ಸ್ ಬೇಡ ಅಮ್ಮ. ನಾನು ಸೋನು ಹೆಸರನ್ನ ಎಲ್ಲೂ ಯೂಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ನೀನು ಯಾವಾಗ ಬದುಕೋ ಪಾಠ ಕಲಿಯೋದು? ಅವಳಕ್ಕಿಂತ ದೊಡ್ಡವ್ ನೀನು. ನೀನೇನು ಸಾಧಿಸಿದ್ಯಾ? ನನ್ನ ಸಂಪಾದನೆನ ದುಡ್ಡಿಂದ ಅಳಿಬೇಡಮ್ಮ, ನನ್ನ ಮ್ಯೂಸಿಕ್ಕಿಂದ ಅಳಿ. ಆದರೆ ಅದರಿಂದ ಏನೋ ಪ್ರಯೋಜನ? ಜೀವನ ಮಾಡೋಕ್ಕಾಗತ್ತಾ? ಜೀವನ ಮಾಡೋಕೆ ಎಷ್ಟು ಬೇಕು ಅಷ್ಟಂತೂ ದುಡಿತಾ ಇದ್ದೀನಿ ಅನ್ಕೋತೀರಿ. ಆ ಥರದೊಂದು ಜೀವನನ ಎಷ್ಟು ಅನ್ನೋದು ಮುಖ್ಯ ಅಲ್ಲಮ್ಮ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ಮುಖ್ಯ. ಅಷ್ಟು ಸಾಕು ನನಗೆ. ನಿನಗೆ ಹೇಗೆ ಹೇಳಿ ಸುಹಾಸ್? ನೀನೇನು ಹೇಳಬೇಡಮ್ಮ, ನಾನು ರೇಡಿಯೋ ಸ್ಟೇಷನ್ಗೆ ಜಿಂಗಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೋನು, ಐ ಆಮ್ ಸಾರಿ. ನಿನ್ಗೆ ಹರ್ಟ್ ಮಾಡಬೇಕು ಅಂತ ಹೇಳಲಿಲ್ಲ. ಆದರೆ ನೀನು ನಿನ್ನ ಲೈಫ್ನಲ್ಲಿ ಹೇಗೆ ನಿನ್ನ ಕಾಲ ಮೇಲೆ ನಿಂತ್ಕೊಂಡಿದ್ಯೋ ಹಾಗೆ ನನಗೂ ನಿಲ್ಬೇಕು ಅಂತ ಆಸೆ ಅಲ್ವಾ? ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನಿಂಗೆ ನಾನು ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ಅವಮಾನ ಆಗೋ ಥರ ಮಾತಾಡ್ತಿದ್ಯಾ? ಖಂಡಿತ ಇಲ್ಲ ಸೋನು, ನಾನು ಯಾವಾಗಲೂ ನಿನ್ನ ಅಣ್ಣನೇ. ಆದರೆ ಕರಿಯರ್ ವಿಷಯದಲ್ಲಲ್ಲ. ಅವ್ರವ್ರ ಕರಿಯರಲ್ಲಿ ಏನೇನು ಮಾಡ್ತಾರೋ ಅವ್ರವ್ರಿಗೆ ಅದದೇ ದಕ್ಕುತ್ತಲ್ವಾ? ಹಾಗಾಗಿ ಥ್ಯಾಂಕ್ಸ್ ಸೋನು. ನಿನ್ನ ಹೆಸರಿಗೆ ಹೇಗೊಂದು ಇಮೇಜ್ ಇದೆಯೋ ಹಾಗೆ ನನ್ನ ಹೆಸರಿಗೂ ಒಂದು ಇಮೇಜ್ ಬರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಅದು ನನ್ನ ಸ್ವಂತದ್ದಾಗಿರಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಗೀತಾ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಟ್ಟಿಗೆ ಇರೋ ಫೋಟೋ ಇಲ್ವೇ ಇಲ್ವಲ್ಲ? ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲೂ ಇಲ್ಲ. ನೀವು ಮದುವೆ ಆಗಿಲ್ಲ ಅಂತ ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟು ಬಂದ್ರಲ್ಲ, ಆವಾಗಲೇ ನನಗೆ ಎಲ್ಲ ಯೋಚನೆಗಳು ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕ್ಕೊಂಡಿರೋದನ್ನ ಯಾರಾದರೂ ನೋಡಿ ಮದುವೆ ಆಗಿರೋ ವಿಷಯ ಗೊತ್ತಾಗ್ಬಿಟ್ರೆ? ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾವಿಬ್ರು ಜೊತೆಗಿರೋ ಫೋಟೋಸೇ ಇರಬಾರ್ದು ಅಂತ ಅನುಶ್ರೀ ಹತ್ರ ಹೇಳಿ ಯಾವುದು ಫೋಟೋಸ್ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟೆ. ಈಗ ನೀವು ವೆಬ್ಬಲ್ಲಿ ಎಲ್ಲೇ ನಮ್ಮಿಬ್ರು ಫೋಟೋ ಹುಡುಕಿದ್ರು ಸಿಗಲ್ಲ. ಸದ್ಯಕ್ಕೆ ನಮ್ಮಿಬ್ಬರ ಮ್ಯಾರಿಟಲ್ ಸ್ಟೇಟಸ್ಸು ಸಿಂಗಲ್. ಅಂದರೆ ನಾವು ಮದುವೆ ಆಗಿರೋದು ಯಾರಿಗೂ ಗೊತ್ತಾಗಬಾರ್ದು ಹಾಗೆ ಮಾಡಿದ್ಯಾ? ನೋಡು ಎಂಥ ಸಿಚುವೇಶನ್ ಬಂತು ಅಂತ. ನೀನೇ ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ನಾವಿಬ್ಬರು ಮದುವೆ ಆಗಿರೋ ವಿಷಯ ಎಲ್ರಿಂದನೂ ಮುಚ್ಚಿಡಬೇಕು, ಹಾಗಾಗಿದೆ. ಏನು ದೊಡ್ಡ ಪಾಪ ಮಾಡ್ತಿದ್ದೀವ? ನಿಮಗೆ ಮದುವೆ ಆಗಿಲ್ಲ ಅಂತ ನೀವು ಹೇಳ್ಕೊತಿದ್ದೀರಾ, ಆದರೆ ನಾನು ಹೆಂಡತಿ ಅಲ್ಲ ಅಂತ ಹೇಳ್ಕೊತಿಲ್ವಲ್ಲ? ಈಗ ಯಾರಾದರೂ ಬಂದು ನಾನು ಯಾರು ಅಂತ ಕೇಳಿದ್ರೆ ನೀವು ಹೇಳೋದೆಲ್ಲ ಸುಳ್ಳಾಗತ್ತೆ. ಆದ್ರೆ ಹಾಗೆ ಯಾರು ಕೇಳೋದೇ ಇಲ್ವಲ್ಲ? ವಿಷಯ ಮುಚ್ಚಿಟ್ಟ ಮೇಲೆ ಅದು ಸುಳ್ಳು ಹೇಳ್ದಾಗೆ ತಾನೆ? ಅದು ಹೇಗೆ? ಸತ್ಯ ಹೇಳ್ತಿಲ್ಲ ಅಂದ ಮಾತ್ರಕ್ಕೆ ಸುಳ್ಳು ಹೇಳ್ತಿದ್ದೀವಿ ಅಂತಲ್ಲ. ಏನೇನೋ ಲಾಜಿಕ್ ಹೇಳಬೇಡ, ಅದು ತಪ್ಪು. ಖಂಡಿತವಾಗ್ಲೂ ತಪ್ಪಲ್ಲ. ಒಂದು ವಿಷಯನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮುಚ್ಚಿಡ್ತಿದ್ದೀವಿ, ಆದರೆ ಸುಳ್ಳು ಹೇಳ್ತಿಲ್ಲ. ಹೌದು, ಗೊತ್ತಿರೋ ವಿಷಯನ ಮುಚ್ಚಿಟ್ಟ ಮೇಲೆ ಅದು ಸುಳ್ಳೆ. ಖಂಡಿತವಾಗ್ಲೂ ಇಲ್ಲ, ಸುಳ್ಳಲ್ಲ. ನೀನು ಏನೇ ಹೇಳು ಗೀತಾ, ತಪ್ಪು ಮಾಡಿದ್ದೀವಿ, ಅದು ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಈಗ ಪ್ರಪಂಚದ ದೃಷ್ಟಿಲಿ ನಾವಿಬ್ರು ಗಂಡ ಹೆಂಡತಿ ಅಲ್ಲ. ಈ ಕಬಡ್ಡಿ ಸೀಸನ್ ಎಲ್ಲ ಮುಗಿದ್ಮೇಲೆ ನಾವು ಗಂಡ ಹೆಂಡತಿಂದ ಹೇಗೆ ಹೇಳ್ಕೊಳ್ಳೋದು? ಹೌದಲ್ವಾ? ಅಮ್ಮ, ನೀನವತ್ತು ಬ್ಯಾಚುಲರ್ ಅಂತ ಯಾಕೆ ಬರ್ತಿದ್ದಾರೆ ಅಂತ ಅನುಮಾನ ಪಟ್ಟಿಯಲ್ಲ, ನಿನ್ನ ಅನುಮಾನ ನಿಜ ಆಯ್ತು. ಈ ಜಲ್ಜಾ ಅಂದ್ರೆ ಸುಮ್ಮನೆನೇನೆ. ನಾನು ಅವತ್ತೇ ನಿನಗೆ ಹೇಳಿಲ್ವಾ ಅಲ್ಲೇನೋ ನಡೀತಿದೆ, ಏನೋ ವಿಷಯ ಇದೆ ಅಂತ. ಆದರೆ ಹೇಗೆ ಕಂಡುಹಿಡಿಯೋದು ಇದು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಕಂಡುಹಿಡಿತೀನಿ.
ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸು ಒಂದೂ ಇಲ್ಲ, ಎಲ್ಲ ಡಿಲೀಟ್ ಆಗಿದೆ. ಏನೇ ಹಾಗಂದ್ರೆ? ಅದೇ ಅಮ್ಮ, ಫೇಸ್ಬುಕ್ಕು ಇನ್ಸ್ಟಾಲೆಲ್ಲ ಚೆಕ್ ಮಾಡಿದೆ, ಅವ್ರದ್ದೇ ಅಕೌಂಟು, ಫೋಟೋಸ್ ಮೊದಲೆಲ್ಲ ಇತ್ತು, ಆದರೆ ಈಗ ಚೆಕ್ ಮಾಡಿದ್ರೆ ಒಂದೂ ಇಲ್ಲ, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಆ ಲಕ್ಕಿ ತನ್ನ ಹೆಂಡತಿ ಮಹಾ ಸುಂದ್ರಿ ಅಂತ ಫೋಟೋ ಎಲ್ಲ ಹಾಕ್ತಾನ, ಅದಕ್ಕೆ ಹಾಕಿಲ್ಲ ಅನ್ಸುತ್ತೆ. ಮೊದಲೆಲ್ಲ ಇತ್ತಮ್ಮ, ಅದೇ ಕಬಡ್ಡಿ ಆಡುವಾಗ ಇದ್ದಿದ್ದು, ಆಮೇಲೆ ನಾವೆಲ್ಲ ಹೊರಗಡೆ ಹೋಗಿದ್ವಲ್ಲ, ಆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರು, ನಾನೇ ಲೈಕ್ ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ಒಂದೇ ಒಂದು ಫೋಟೋಸು ಇಲ್ಲ. ಎಲ್ಲ ಹಳೇದಾಯ್ತು ಅಂತ ಆ ಫೇಸ್ಬುಕ್ನವರೇ ಎಲ್ಲ ಕಿತ್ತಾಕಿರ್ಬೇಕು ಕಣೆ. ಅಮ್ಮ, ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ, ನಾವಾಗೆ ಅದನ್ನು ಡಿಲೀಟ್ ಮಾಡಬೇಕು. ಹೌದೇನೆ? ಅಂದಮೇಲೆ ಯಾಕೆ ತೆಗೆದು ಹಾಕಿದ್ದಾನೆ ಆ ಫೋಟೋಗಳನ್ನೆಲ್ಲ? ಅವನೊಬ್ಬನೇ ಇರೋದೆಲ್ಲ ಹಾಗೆ ಇದೆಯಾ? ಲಕ್ಕಿ ಅವ್ರು ಮಾತ್ರ ಅಲ್ಲ, ಗೀತಾ ಕೂಡ ಅವಳ ಅಕೌಂಟಲ್ಲಿ ಇದ್ದಿದ್ದ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದ್ದಾಳೆ. ಮೊದಲು ಅಪ್ಲೋಡ್ ಮಾಡಿದ್ಲಮ್ಮ. ಲಕ್ಕಿ ಅವರೇನೋ ಹೆಂಡತಿ ನೋಡೋಕೆ ಚೆನ್ನಾಗಿಲ್ಲ, ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲದೆ ಡಿಲೀಟ್ ಮಾಡಿರ್ಬೋದು. ಆದರೆ ಗೀತಾ ಗಂಡ ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಅಷ್ಟು ಹೆಸರು ಮಾಡಿದ್ದಾನೆ, ಅದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರನಾದ್ರೂ ಅಪ್ಲೋಡ್ ಮಾಡ್ತಿದ್ಲಲ್ವಾ? ಪಿಂಕಿ, ನೀನೆಲ್ಲೋ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅದು ಹೇಗಮ್ಮ ಹೇಳ್ತೀಯ? ಸ್ಕ್ರೀನ್ಶಾಟ್ ಕಳಿಸ್ಲಾ ನಿನಗೆ? ಹೌದೇನೆ? ಅವನೇನೋ ಫೋಟೋ ಬೇಡ ಅಂತ ತೆಗ್ದಿರ್ಬೋದು, ಆದರೆ ಇವಳು ಯಾಕೆ ತೆಗ್ದಿದ್ದಾಳೆ? ಇನ್ನೊಂದ್ಸಲಿ ಮದ್ವೆ ಆಗ್ಬಿಡೋಣ ಬಿಡಿ. ಏನೇನೋ ಮಾತಾಡ್ಬೇಡ, ಸುಮ್ಮನಿರು. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇದೆಲ್ಲ ಮುಗಿದ್ಮೇಲೆ ಇನ್ನೊಂದ್ಸತಿ ಮದುವೆ ಆಗೋಣ, ಎಲ್ಲ ಕಡೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋಣ. ಆಮೇಲೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಕೋವಿಡ್ ಟೈಮ್ ಅಲ್ವಾ, ಮನೆ ಮಟ್ಟಕ್ಕೆ ಮಾಡಿ ಮುಗಿಸ್ಬಿಡೋಣ. ಅಗ್ರಿಮೆಂಟ್ ಇನ್ನೂ ಮುಗ್ದಿಲ್ಲ ಗೀತಾ, ಅದು ಮುಗಿಯೋಕೆ ಮುಂಚೆ ಮಾಡ್ಕೊಂಡ್ರೆ ಇನ್ನೂ ತಪ್ಪು. ಅಗ್ರಿಮೆಂಟ್ ಮುಗಿದ ಮೇಲೆ ಮಾಡ್ಕೊಳ್ಳೋಣ. ಒಟ್ಟಿನಲ್ಲಿ ನೀನನ್ನ ಇನ್ನೊಂದ್ಸಲ ಮದುವೆ ಆಗಬೇಕು ಅಂತಿದ್ಯಾ? ಮತ್ತೆ ಇನ್ನೊಂದ್ಸತಿ ಮದ್ವೆ ಆಗ್ಲೇಬೇಕು. ಯಾಕೆ ಹೇಳಿ, ಮೊದಲನೇ ಸಲ ಮದ್ವೆ ಆದಾಗ ನಿಮಗೇನು ಅನ್ಕೊಂಡ್ರೆ ಇಷ್ಟ ಇರಲಿಲ್ಲ, ಇಡೀ ದಿನ ಮುಖ ಉದಿಸ್ಕೊಂಡು ಕೂತಿದ್ರಿ, ಫೋಟೋಲೆಲ್ಲ ನಿಮ್ಮ ಮುಖ ಅಂತಾನೆ ಇದೆ. ಆದರೆ ಈ ಸಲ ಮದುವೆ ಆಗಬೇಕಾದ್ರೆ ಪ್ರತಿಯೊಂದನ್ನು ನೀಟಾಗಿ ಪ್ಲಾನ್ ಮಾಡ್ಕೊಳ್ಳೋಣ. ಎಲ್ಲ ಪ್ರೊಸೀಜರ್ ಪ್ರಕಾರ, ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಅದಾದಮೇಲೆ ರಿಸೆಪ್ಷನ್ನು, ಏನದು ಎಂಗೇಜ್ಮೆಂಟು, ಅದಾದಮೇಲೆ ಮದುವೆ, ಧಾರೆ, ರಿಸೆಪ್ಷನ್ನು, ಪೋಸ್ಟ್ ವೆಡ್ಡಿಂಗ್ ಶೂಟು, ಇದೆಲ್ಲ ಮಾಡಬೇಕು. ಬಟ್ ಎಲ್ಲದ್ರಲ್ಲೂ ನಗ್ನಗ್ತಾ ಇರಬೇಕು. ಇನ್ನೊಂದ್ಸಲ ನಗ್ನಗ್ತಾ ನನಗೆ ತಾಳಿ ಕಟ್ಟಿ. ಈಗ ಇರೋ ತಾಳಿ ಜೊತೆ ಇನ್ನೊಂದು ತಾಳಿ ಹಾಕೋತ್ಯಾ? ಎರಡೆರಡು ಹಾಕೋತ್ಯಾ? ಇದು ಒರಿಜಿನಲ್ಲು, ಆಮೇಲೆ ಕಟ್ಟೋದು ಬೇಕಾದ್ರೆ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಈಗ ತಾಳಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಲ್ವಾ ನಿನಗೆ ಮದುವೆ ಆಗಿದೆ ಅಂತ? ಅದರಲ್ಲಿ ಏನು ದೊಡ್ಡ ವಿಷಯ, ತಾಳಿ ಕಾಣಿಸ್ತಾ ಇರೋ ಥರ ಹಾಕ್ಕೊಂಡ್ರಾಯ್ತು. ಇವಾಗ ಕಾಣಿಸ್ತಿದ್ಯಾ ನಾನು ತಾಳಿ ಹಾಕ್ಕೊಂಡಿರೋದು? ಅಲ್ಲೇ ನೋಡು, ಕಾಣಿಸ್ತಾ ಇದೆ. ಯಾವುದೋ ಒಂದ್ಸಲ ಅನ್ಕೋತಾರೆ, ತಾಳಿನೇ ಅಂತ ಯಾಕೆ ಅನ್ಕೋತಾರೆ? ನೀನು ಹೇಳಿದಷ್ಟು ಸುಲಭವಾಗಿ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಗೀತಾ. ಆ ಥರದ್ದು ಏನೂ ಆಗಲ್ಲ. ಯಾರಾದರೂ ಬೇಕು ಅಂತ ಈ ವಿಷಯನ ಕೆದಕಿ ಹೊರಗೆ ತೆಗೆದ್ರೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ ಅಂತ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಅಷ್ಟೇ ಅಲ್ಲಮ್ಮ, ಇನ್ಸ್ಟಾ ಫೇಸ್ಬುಕ್ ಸ್ಟೇಟಸಲ್ಲಿ ಮ್ಯಾರಿಡ್ ಅಂತಾನೆ ಹಾಕೊಂಡಿಲ್ಲ ಇಬ್ರು. ಏನೇ ಹಾಗಂದ್ರೆ? ಅದರಲ್ಲಿ ಒಂದು ಪ್ರಶ್ನೆ ಇರುತ್ತಮ್ಮ, ಮದುವೆ ಆಗಿದ್ರೆ ಮದುವೆ ಆಗಿದೆ ಅಂತ ಹಾಕೋತಾರೆ, ಮದುವೆ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹಾಕೋತಾರೆ. ಮೊದಲು ಮದುವೆ ಆಗಿದೆ ಅಂತಾನೆ ಹಾಕೊಂಡಿದ್ರು, ಆದರೆ ಈಗ ಅದಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ ಅವ್ರು ಮ್ಯಾರಿಡ್ ಅಂತ ಹಾಕೊಂಡಿದ್ದು. ಅವ್ರು ಡಿಲೀಟ್ ಮಾಡಿರಲ್ಲ ಕಣೆ, ನನ್ಗನ್ಸತ್ತೆ ಅದೇನೋ ವೈರಸ್ ಅಂತ ಇರುತ್ತಂತಲ್ಲ, ನಮ್ಮ ದೇಹಕ್ಕೆ ಕೊರೋನಾ ಬಂದ ಹಾಗೆ, ಆ ವೈರಸ್ ಇಂದ ಎಲ್ಲ ಡಿಲೀಟ್ ಆಗಿರ್ಬೇಕು. ಇವ್ರು ಯಾಕೆ ಮಾಡ್ತಾರೆ? ಹಾಗೇನಾದರೂ ಆದರೆ ಅಕೌಂಟೇ ಕರಪ್ಟ್ ಆಗಿಬಿಡುತ್ತಮ್ಮ. ಬೇಕಾಗಿರೋದನ್ನ ಇಟ್ಕೊಂಡು ಬೇಡದೇ ಇರೋದನ್ನ ಬಿಡೋದಕ್ಕೆ ಅಷ್ಟೊಂದು ತಲೆ ಇರುತ್ತಾ ವೈರಸ್ಗೆ? ಹಾಗಂತೀಯಾ? ಹ್ಞೂಮ್ಮ, ಅವ್ರ ಸ್ಟೇಟಸಲ್ಲಿ ಮದುವೆ ಆಗಿದೆ ಅಂತನೂ ಇಲ್ಲ, ಮದುವೆ ಆಗಿಲ್ಲ ಅನ್ನೋದು ಇಲ್ಲ. ಯಾಕೆ ಹೀಗೆ ಮಾಡ್ಕೊಂಡಿದ್ದಾರೆ? ನಾನು ಇನ್ನೊಂದು ಕೇಳಿದ್ರೆ ನೀನು ನನ್ನನ್ನು ಕೇಳ್ತಿದ್ಯಲ್ಲ. ನಾನು ನಿನ್ನೆನಲ್ವೇ ಕೇಳಿದ್ದು. ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಹೀಗೆ ಮಾಡ್ಕೊಂಡಿರ್ಬೋದು ಅಂತ. ಓ ಹಾಗಾ? ಇದ್ರ ಹಿಂದೆ ಏನೋ ಸ್ಟ್ರಾಂಗ್ ರೀಸನ್ ಇದೆ ಕಣೆ, ಅದನ್ನ ಏನಾದರೂ ಮಾಡಿ ಕಂಡು ಹಿಡಿಬೇಕು. ಇನ್ನೇನು, ಈ ಸೀಸನ್ನೇ ಮುಗ್ದೋಗ್ತಾ ಇದೆ. ಸೆಮಿಫೈನಲ್ಲು ಫೈನಲ್ಲು ಆದರೆ ಆಗೋಯ್ತು, ಅಗ್ರಿಮೆಂಟು ಮುಗ್ದೋಗುತ್ತೆ. ಅಲ್ಲಿವರೆಗೂ ಇಷ್ಟು ದಿನ ಹೇಗೆ ಮೇಂಟೈನ್ ಮಾಡಿದೀವೋ ಹಾಗೆ ಮೇಂಟೈನ್ ಮಾಡಿದ್ರೆ ಆಗೋಯ್ತು. ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ ಇದೊಂದು ಸಣ್ಣ ವಿಷಯ ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡೆ. ಬಟ್ ಹೋಗ್ತಾ ಹೋಗ್ತಾ ವಿಷಯ ತುಂಬ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ಸುಮ್ಮನೆ ಯಾಕೆ ಟೆನ್ಷನ್ ತಗೋತೀರಾ, ಬಿಡಿ.